ತರಕಾರಿ ಬೇಳೆ ಸಾರು ತರಕಾರಿಯಾಗಿ ಸಾಂಬಾರು ಮಾಡಿಕೊಟ್ರೆ ಹುಡುಗರು ಏನು ಮಾಡ್ತಾರೆ, ತಿನ್ನಲ್ಲ. ಮಕ್ಕಳುಗಳು ಸೈಡ್ಗೆ ಎತ್ತಿಕ್ಬಿಡ್ತಾರೆ. ಈ ಥರ ತರಕಾರಿ ಎಲ್ಲ ಹಾಕ್ಕೊಂಡು ಚಿತ್ರಾನ್ನ ಮಾಡಿಕೊಟ್ಟು ನೀವು ಬಾಕ್ಸ್ಗೆ ಹಾಕೊಂಡು ತಗೊಂಡು ಹೋದ್ರೆ, ಮಕ್ಳಿಗೂ ಹಾಕಿ ಕೊಟ್ಟು ಕಳಿಸಿದ್ರೆ ಮಕ್ಕಳು ಸೂಪರಾಗಿ ತಿಂತಾರೆ. ತರಕಾರಿ ತಿಂದಂಗೂ ಆಯ್ತದೆ, ತರಕಾರಿ ಚಿತ್ರಾನ್ನ ಮಾಡ್ದಂಗೂ ಆಯ್ತದೆ. ಒಂದು 10 ನಿಮಿಷದ ಕೆಲಸ. ಬರೀ ನಿಂಬೆಹಣ್ಣು ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ತೆಂಗಿನಕಾಯಿ ಮಾಡ್ಬಿಟ್ಟು ಹಾಕ್ಬಿಟ್ರೆ ಅಯ್ಯ ಪಿಗರ್ ರೈಸ್ ಅದು ಯಾರು ತಿಂದ ರೋಗಮ್ಮ ಅಂತಾರೆ ಮಕ್ಕಳು, ಗಂಡ್ದಿರಲ್ಲ. ಅದಕ್ಕೆ ಈ ಥರ ತರಕಾರಿ ಹಾಕಿ ಮಿಕ್ಸಿ ಮಾಡಿ ಚೆನ್ನಾಗಿ ಕೊಟ್ರೆ ಸೂಪರಾಗೆ. ಇನ್ನೊಂದು ಸ್ವಲ್ಪ ಅನ್ನ ಇದ್ರೆ ಹಾಕಮೇಲೆ ಚಿತ್ರಾನ್ನ ತಿಂತೀವಿ ಅಂತಾರೆ. ಹಂಗೆ ಮಾಡಿಕೊಡಿ. ಸೋಂಬೇರಿತನ ಮಾಡಬೇಡ್ರಿ. ತರಕಾರಿ ಕಟ್ ಮಾಡಬೇಕು, ಕೆಲಸ ಹಿಡಿತದೆ, ಅದಾಯ್ತದೆ ಇದಾಯ್ತದೆ ಹಂಗೆ ಹಿಂಗೆ ಅಂತ ಒಂದು ಈರುಳ್ಳಿ ಕಟ್ ಮಾಡ್ಬಿಟ್ಟು ಒಂದು ನಿಂಬೆಹಣ್ಣು ಹಿಂಡ್ಬಿಟ್ಟು ಒಂದು ಅರ್ಶಿನ ಪುಡಿ ಉದುರಿಸ್ಬಿಟ್ಟು ಆಯ್ತು ಬಂದ್ರ ಚಿತ್ರಾನ್ನ ಅನ್ಬೇಡ್ರಿ. ಇದಕ್ಕೆ ಕಡಲೆ ಬೀಜ ಹಾಕ್ಬೇಡ್ರಿ. ನೋಡಿ ಈ ಥರ ಹಿಂಗಿದ್ರೆ ಮಾಡಿ ಕಲಸಿ ಗೊಜ್ಜು ಅಗ್ಗಿಸ್ತಾ ಇದ್ದಂಗೆ ತಿನ್ಬೇಕು ಅನ್ನಿಸ್ಬೇಕು. ಹಂಗೆ ಮಾಡಬೇಕು ಚಿತ್ರಾನ್ನ. ತರಕಾರಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಹಸಿ ಬಟಾಣಿ, ಬೀನಿಸು, ಕ್ಯಾರೆಟೆಲ್ಲ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ನೀರು ಇಟ್ಕೋಬೇಕು. ಒಂದು ಇಡೀ ಬಟಾಣಿ ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ, ಕ್ಯಾರೆಟು, ಬೀನಿಸು ಇದು 3 ಮಿಕ್ಸ್ ಮಾಡಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇದೊಂಚೂರು ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಒಂಚೂರು ಬಾಯ್ಲ್ ಮಾಡ್ಕೋವ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಿಂಗೆ ಇದು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಸಾಕು. ಸ್ವಲ್ಪ ಒಂದು 5 ನಿಮಿಷ ಬೇಯಲಿದ್ದು. ಬೆಂದಿದೆ ಬಟಾಣಿ, ಬೀನಿಸ್ ಎಲ್ಲ ಕರೆಕ್ಟಾಗೆ, ಕ್ಯಾರೆಟೆಲ್ಲ. ಇದನ್ನೇನು ಮಾಡಬೇಕು, ಈ ನೀರ ಇದು ಎಲ್ಲ ಹಿಂಗೆ ತೊಗೊಂಡು ಸೋರ್ಕೊಂಬಿಟ್ಟು ಇದನ್ನ ಚಿತ್ರಾನ್ನಕ್ಕೆ ಎತ್ಕೊಂಡ್ಬಿಡ್ಬೇಕು. ಇದು ಬೆಂದಿರೋ ನೀರ ನೀವು ಮೆಣಸಿನ ಪುಡಿ, ಉಪ್ಪಿನ ಪುಡಿ ಹಾಕ್ಕೊಂಡು, ಉಪ್ಪಿನ ಪುಡಿ ಆಗಲೇ ಆಲ್ರೆಡಿ ಹಾಕಿದೆ, ಮೆಣಸಿನ ಪುಡಿ ಉದುರಿಸ್ಬಿಟ್ಟು ಸೂಪ್ ಥರ ಕುಡಿಬೋದು. ನಿಮ್ಗೆ ಏನಾರು ಕುಡಿಯೋಕ್ಕಾಗಿಲ್ಲ ಅಂದರೆ ಮನೇಲಿ ಏನಾರು ಸಾಂಬಾರು ಮಾಡಿದ್ರೆ ಆ ಸಾಂಬಾರ್ಗೆ ಎತ್ತಿ ಆ ನೀರು ಹಂಗೆ ಇಟ್ಕೊಂಡು ಸಾಂಬಾರ್ಗೆ ಹಾಕಿ. ಆಚೆಗೆ ಸುರಿಬೇಡ್ರಿ, ವೇಸ್ಟ್ ಆಯ್ತದೆ. ತರಕಾರಿ ಬೆಂದಿರೋ ನೀರು ಮೆಣಸಿನ ಪುಡಿನ ಹಾಕ್ಕೊಂಡಾರು ಕುಡಿಬೋದು, ಇಲ್ಲ ಸಾಂಬಾರ್ಗಾರು ಉಪ್ಸಾರ್ಗಾರು ಹಾಕೋಬೋದು. ನೀರಿದು ಬೆಂದಿರೋ ನೀರು. ತಪ್ಪಲೆ ಕಾದಿದೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಇದು ತರಕಾರಿ ಚಿತ್ರಾನ್ನಕ್ಕೆ ಕಡಲೆಬೇಳೆ, ಕಡಲೆ ಬೀಜ ಏನು ಹಾಕ್ಬಾರ್ದು. ಬರೀ ಸಾಸಿವೆ ಒಂದು ಹಾಕ್ಕೊಬೇಕಷ್ಟೆ. ನಾನು 1/2 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ರೆ ಸಾಕು. ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು. ಫಸ್ಟು ಖಾರ ಹೊಡಿತದೆ, ಅದು ಒಂಚೂರು ಎಣ್ಣೆಲಿ ಫ್ರೈ ಆಗಬೇಕು. ಇವಾಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಲಿ ಬೆಂದಿದೆ. ಇವಾಗ ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕೋತಾ ಇದ್ದೀನಿ. ನಿಮಗೆ ಗೊಜ್ಜಿ ಹಂಗೆ ಬೇಕು ಹಂಗೆ ಹಾಕ್ಕೊಳ್ಳಿ. ನಾನೊಂದು 2-3 ಗೆಡ್ಡೆ ಹಾಕಿದ್ದೀನಿ. ದಪ್ಪದಾದರೆ ಒಂದು 2 ಸಾಕು. ತರಕಾರಿಗೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಬೇಡಿ. ಸ್ವಲ್ಪ ಹಿಂಗೆ ದಪ್ಪದಾರ ಬೆಂದಿದ್ದಾಗಲೇ ಸಾಕು. ಅಷ್ಟ ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಹಾಕ್ಕೋಬೇಕು. ಈ ಕಲರ್ ಬಂದರೆ ಸಾಕು. ತುಂಬ ಕಲರ್ ಇದ್ದರೆ ಚೆನ್ನಾಗಿ ಕಾಣಲ್ಲ. ಇವಾಗ ತರಕಾರಿ ಬೆಂದಿದೆ, ಹಾಕ್ತಾಯಿದ್ದೀನಿ ಈಗ ಎಲ್ಲ. ಹಾಗೆ ಚೆನ್ನಾಗಿ ಎಣ್ಣೆ ಸ್ವಲ್ಪ ಹಿಂಗೆ ಹುರ್ಕೋಬೇಕು. ಹಿಂಗೆ ಎಣ್ಣೆಲಿ ಸ್ವಲ್ಪ ಬೇಯಲಿ, ಟೇಸ್ಟ್ ಚೆನ್ನಾಗಿ ಬರ್ತದೆ ಎಣ್ಣೆಲಿ ಬೆಂದರೆ. ಇದು ಬೇಯುವಾಗಲೇ ನಿಂಬುಳಿ ಹಾಕ್ಕೋಬೇಕು. ನಾನು ಒಂದು 4 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೋಡಿಕೊಂಡು ಉಳಿರೋ ಥರ ಹಾಕ್ಕೊಳ್ಳಿ. ನಾವು ಈ ಥರ ಒಂದು ಓಟ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆ, ಉಪ್ಪು, ಅರಿಶಿನ ಎಲ್ಲ ಚೆನ್ನಾಗಿ ಹಿಡಿದಿದೆ. ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಇದೊಂದು ಕಾಯಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸಾಕು. ಕಾಯಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಒಲೆ ಮೇಲೆ ಇಡಬೇಡ್ದು. ರೆಡಿ ಇದೆ ನೋಡಿ. ಬನ್ನಿ ಅನ್ನಕ್ಕೆ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋಣ. ಇದು ಕಡಲೆ ಬೀಜ ಎಲ್ಲ ಹಾಕ್ಬಾರ್ದು, ಇದು ಹಿಂಗೆ ಇರಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಗೊಜ್ಜು ಸ್ವಲ್ಪ ಎತ್ಕೊಂಡಿದ್ದೀನಿ. ಈ ಗೊಜ್ಜಿಗೆ ನಮಗೆ ಅನ್ನ ಹಾಕ್ಕೊಂಡು ಕಲ್ಸ್ಕೊಳ್ಳೋಣ. ಅಷ್ಟೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಿಂಗೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂಚೂರು ಬಾಯಿಗೆ ಹಾಕಿ ನೋಡಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ, ಕರೆಕ್ಟಾಗಿದೆ. ಮಿಕ್ಸ್ ಮಾಡಿಬಿಟ್ಟು ಅನ್ನ ಚೆನ್ನಾಗಿ ಆರಿದ್ಮೇಲೆ ಬಾಕ್ಸ್ಗೆ ಹಾಕ್ಕೊಂಡು ಆಫೀಸ್ಗೆ ಎತ್ಕೊಂಡು ಒಯ್ತಾರಿ. ಹೇಳ್ತೀನಿ. ಅಲ್ಲೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೊಡಿ, ಅವರು ಮಾಡ್ಕೊ ತಿಂದು ಹೆಂಗೆ ಮಾಡಿದೆ ಅಂತ ನಿಮ್ಮನ್ನು ಕೇಳ್ತಾರೆ.
ಹೆಂಗೆ ಮಾಡಿದ್ದೆ ಅಂತ ಕೇಳಿದಾಗ ನೀವು ಈ ಥರ ಮಾಡಿದ್ದೆ ಯೂಟ್ಯೂಬಲ್ಲಿ ನೋಡಿಕೊಂಡು ಚೆನ್ನಾಗಿತ್ತು, ನೀವು ಮಾಡಿ ನೋಡಿ, ವಿಡಿಯೋ ಕಳಿಸ್ತೀನಿ, ಮಾಡ್ಕೊತೀನಿ, ಕಮೆಂಟ್ ಮಾಡಿ ಅಂಥೇಳಿ. ಎಷ್ಟು ಸಿಂಪಲ್ಲಾಗಿ ತರಕಾರಿ ಚಿತ್ರಾನ್ನ ಮಾಡ್ಬೋದು. ರೆಡಿಯಾಗಿದೆ. ಹಾಕ್ಕೊಂಡು ಬಿಸಿ ಬಿಸಿ ತೆಂಗಿನಕಾಯಿ ಚಟ್ನಿ ಹಾಕ್ಕೊಂಡು ತಿನ್ನೋಣ ಬನ್ನಿ.